ಇವತ್ತಿನ ಕ್ಲಾಸಲ್ಲಿ ನಾವೇನು ಕಲಿತಾ ಇದೀವಿ? ಸ್ಪೆಲ್ಲಿಂಗ್ ರೂಲ್ಸ್. ಸ್ಪೆಲ್ಲಿಂಗ್ ರೂಲ್ಸ್ ಅಂದ್ರೆ ಏನು? ಸ್ಪೆಲ್ಲಿಂಗ್ ನಾವು ಯೂಸ್ ಮಾಡಬೇಕಾದ್ರೆ ಒಂದಷ್ಟು ನಿಯಮಗಳಿದಾವೆ. ಇದು ಹೀಗೆ ಬರಬೇಕು, ಇದು ಇಲ್ಲೇ ಬರಿಬೇಕು, ಇಲ್ಲೇ ಈ ತರ ಬರಬೇಕು, ಈ ತರ ಅಕ್ಷರಗಳು ಬಂದಾಗ ಈ ಅಕ್ಷರಗಳ ಉಚ್ಚಾರಣೆ ಚೇಂಜ್ ಆಗುತ್ತೆ. ಆಮೇಲೆ ಎರಡು ಕಾನ್ಸನೆಂಟ್ಸ್ ಎಲ್ಲಿ ಹಾಕಬೇಕು ಅಂದ್ರೆ ಒಂದೇ ತರ ಎರಡು ಅಕ್ಷರಗಳು ಯಾಕೆ ಬರುತ್ತೆ, ಹಾಗೆ ಹಲವಾರು ವಿಷಯಗಳನ್ನ ನಾವು ತಿಳ್ಕೊಂಡಾಗ ಏನಾಗುತ್ತೆ, ನಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಓಕೆ, ಇದು ಯಾಕೆ ಹಿಂಗಿದೆ, ಇದು ಯಾಕೆ ಹಿಂಗಿಲ್ಲ ಅನ್ನೋದು ಒಂದು ಕ್ಲಾರಿಟಿ ಸಿಗುತ್ತೆ. ಆ ಕ್ಲಾರಿಟಿಯಿಂದ ಏನು ಉಪಯೋಗ? ನಮಗೆ ಕನ್ಫ್ಯೂಷನ್ ಕಡಿಮೆ ಆಗುತ್ತೆ, ಮತ್ತೆ ಓದ್ಲಿಕ್ಕೆ ಇನ್ನೊಂದು ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ. ಅದಕ್ಕೋಸ್ಕರ ನಾವು ಸ್ಪೆಲ್ಲಿಂಗ್ ರೂಲ್ಸ್ ಅನ್ನ ಖಂಡಿತವಾಗ್ಲೂ ತಿಳ್ಕೊಳ್ಬೇಕು. ಓಕೆ, ಸೊ ಆಲ್ರೆಡಿ ರೂಲ್ ನಂಬರ್ 1 ನೋಡಿದ್ವಿ. ರೂಲ್ ನಂಬರ್ 2 ಅಲ್ಲಿ ಫಸ್ಟ್ ರೂಲ್ ನೋಡಿದ್ವಿ. ಸೊ ಇದೇನ್ ಮಾಡುತ್ತೆ, ನಮಗೆ ಪಕ್ಕದಲ್ಲಿ ಕೊನೆಯಲ್ಲಿ ಸೈಲೆಂಟ್ ಇ ಕೊನೆಯಲ್ಲಿ ಬರುತ್ತೆ. ಬಟ್ ಅದೇನ್ ಮಾಡುತ್ತೆ, ಅದ್ರ ಪಕ್ಕದಲ್ಲಿರೋ ವಾವೆಲ್ ನ ಲಾಂಗ್ ವಾವೆಲ್ ಮಾಡುತ್ತೆ. ಅಂದ್ರೆ ಇಲ್ಲೇನು CAT ಕ್ಯಾಟ್ ಅಂತಿರೋದು. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡನೇ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸಕ್ಕೆ ಹೋಗೋರು ಇರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. ಅದು ಈ ಹಾಕಿದ್ರೆ ಕೇಟ್ ಆಗುತ್ತೆ. ಇಲ್ಲಿ PET ಪೆಟ್ ಅಂತಿರೋದು ಈ ಹಾಕಿದ್ರೆ ಪೀಟ್ ಆಗುತ್ತೆ. ಇಲ್ಲಿ ಬರೀ IC ಇಕ್ ಅಂತಿರೋದು ಈ ಹಾಕಿದ್ರೆ ಐಸ್ ಆಗುತ್ತೆ. ಇಲ್ಲಿ HOP ಹಾಪ್ ಅಂತಿದ್ರೆ ಅಲ್ಲಿ ಈ ಹಾಕಿದ್ರೆ ಹೋಪ್ ಆಗುತ್ತೆ. HUGE ಹಗ್ ಅಂತಿದ್ರೆ ಅಲ್ಲಿ ಈ ಹಾಕಿದ್ರೆ ಹಗ್ ನಿಮಗೆ ಹ್ಯೂಗ್ ಆಗಲ್ಲ, ಹ್ಯೂಜ್ ಆಗುತ್ತೆ. ಯಾಕೆಂದ್ರೆ GE ಕೊನೆಯಲ್ಲಿ ಬಂದ್ರೆ ಅದನ್ನ ಜ ಅಂತ ಪ್ರೊನೌನ್ಸ್ ಮಾಡಬೇಕು. ಇದು ಬ್ರೀಫ್ ಆಗಿ ಇದಕ್ಕಿಂತ ಮುಂಚೆ ಮಾಡಿರೋ ಪಾಠ. ಓಕೆ, ನಾವು ಎಕ್ಸೆಪ್ಷನ್ಸ್ ನೋಡಿದ್ರಲ್ಲಿ ನಾನು ಹೇಳಿದ್ನಲ್ಲ, ಎಕ್ಸೆಪ್ಷನ್ಸ್ ಯಾವುದು? TIVE SIV ಅದ್ರದ್ದೆಲ್ಲ ವರ್ಡ್ಸ್ ಕೊಟ್ಟಿದ್ದೀನಿ ನೋಡಿ. ಆಕ್ಟಿವ್, ಮೋಟಿವ್, ನೇಟಿವ್. ಆಕ್ಟೈವ್ ಅಂತ ಹೇಳಲ್ಲ, ಮೋಟೈವ್ ಅಂತ ಹೇಳಲ್ಲ. ಓಕೆ, ರೈಟ್. ನೆಕ್ಸ್ಟ್ ಎಕ್ಸೆಪ್ಷನ್ಸ್ ಅಲ್ಲೇ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ. ಈಗ ನೋಡಿ, ಇಲ್ಲಿ ಪ್ರಾಕ್ಟೀಸ್, ಪ್ರಾಕ್ಟೈಸ್, ಇಲ್ಲಿ ನೋಡಿ ಕರೆಕ್ಟ್ ಆಗಿ. ಇಲ್ಲಿ ICE ಇದೆ. ICE ಸಪರೇಟ್ ಆಗಿ ಬಂದ್ರೆ ಏನಂತ ಹೇಳ್ತೀವಿ? ಐಸ್ ಅಂತ ಹೇಳ್ತೀವಿ. ಓಕೆ, ಬಟ್ ಇಲ್ಲಿ ಬಂದಾಗ ಅದನ್ನ ಪ್ರಾಕ್ಟೈಸ್ ಅಂತ ಹೇಳಲ್ಲ, ನಾವು ಪ್ರಾಕ್ಟೀಸ್ ಅಂತ ಹೇಳ್ತೀವಿ. ಓಕೆ, ಸ್ವಲ್ಪ ಝೂಮ್ ಮಾಡ್ತೀನಿ. ಇವೆಲ್ಲ ಎಕ್ಸೆಪ್ಷನ್ಸ್, ಅಂದ್ರೆ ಆ ರೂಲ್ಗೆ ಇದು ಅನ್ವಯ ಆಗಲ್ಲ. ಓಕೆ, ಆಲ್ರೈಟ್. ಇದು ಎಕ್ಸೆಪ್ಷನ್ಸ್ ಯಾವ್ದು? ICE ಬಂದಾಗ ಯಾವಾಗ್ಲೂ ಐಸ್ ಅಂತಾನೆ ಬರುತ್ತಾ? ಇಲ್ಲ. ICE ಬಂದಾಗ ಇದು ಕೆಲವು ಕಡೆ ಇ ಅಂತಾನೆ ಬರುತ್ತೆ. ಉದಾಹರಣೆ ನೋಡಿ, ಇಲ್ಲಿ ICE ಇದೆ, ನಾವು ಇದನ್ನ ಪ್ರಾಕ್ಟೈಸ್ ಅಂತ ಹೇಳಲ್ಲ, ಪ್ರಾಕ್ಟೀಸ್. ಇಲ್ಲಿ ICE ಇದೆ. ಸರ್ವಿಸ್, ಸರ್ವೈಸ್ ಅಂತ ಹೇಳಲ್ಲ, ಇದು ICE ಇದೆ. ಪೊಲೀಸ್, ಪೊಲೈಸ್ ಅಂತ ಹೇಳಲ್ಲ, ರೈಟ್? ವಾಯ್ಸ್, ಜಸ್ಟಿಸ್, ಜ್ಯೂಸ್. ಓಕೆ, ನೆಕ್ಸ್ಟ್ ಅಕಂಪ್ಲಿಸ್. ಯಾರೋ ಏನೋ ಕೇಳಿದ್ರು, ಏನಪ್ಪ? ಅಲ್ಲಿ ಈ ಸೌಂಡ್ ಬರ್ತಾ ಇದೆ ಸರ್. ಎಲ್ಲಿ? ಈ ಜಾಗದಲ್ಲಿ ಈ ಬರ್ತಾ ಇದೆ, ಐ ಜಾಗದಲ್ಲಿ ಈ ಬರ್ತಾ ಇದೆ ಸರ್. ಐ ಜಾಗದಲ್ಲಿ ಈ ಬರ್ತಾ ಇದೆ ಅಂತ ಕೇಳ್ತಿದ್ರು. ಅದನ್ನೇ ಹೇಳ್ತಾ ಇರೋದು, ಎಕ್ಸೆಪ್ಷನ್ಸ್ ಅಂತ ಹೇಳ್ತಾ ಇಲ್ವಾ? ಸರ್ ಗೊತ್ತಾಯ್ತು, ಅಲ್ಲಿ ಐಸ್ ಅಂತ ಹೇಳಿದ್ರಲ್ವಾ? ನೋ, ಅದನ್ನೇ ಹೇಳ್ತಾ ಇರೋದು. ಬರೀ ಐಸ್ ಅಂತ ನಾವು ತಗೊಂಡಾಗ, ICE ಬಂದಾಗ ಓಕೆ, ICE ಬಂದಾಗ ಐಸ್ ಅಂತಾನೆ ಬರೋದಿಲ್ಲ ಅಂತಾನೆ ಹೇಳ್ತಾ ಇರೋದು. ಐಸ್ ಅಂತ ಬಂದಾಗ ಇಸ್.
ಹೌದು, ಅದನ್ನೇ ಹೇಳ್ತಾ ಇರೋದು. ಐಸ್ ಅಂತ ಬಂದಾಗ ಐ ಎ ಬರೋದಿಲ್ಲ, ಈ ಬರುತ್ತೆ ಅಂತಾನೆ ಹೇಳ್ತಾ ಇರೋದು. ಎಕ್ಸೆಪ್ಷನ್ಸ್ ಇವೆಲ್ಲ ನಿಮಗೆ ಇನ್ನೂ ಅರ್ಥ ಆಗಿಲ್ಲ ಅನ್ಸುತ್ತೆ. ಇದು ಎಕ್ಸೆಪ್ಷನ್ಸ್. ಎಕ್ಸೆಪ್ಷನ್ಸ್ ಅಂದ್ರೆ ಏನು? ಈ ಪದಗಳನ್ನು ಹೊರತುಪಡಿಸಿ ಈ ಪದಗಳಲ್ಲಿ ಐ ಅಂತ ಬರೋದಿಲ್ಲ, ಇ ಅಂತ ಬರುತ್ತೆ. ಅದನ್ನ ನಾನು ಹೇಳ್ತಾ ಇರೋದನ್ನೇ ನೀವು ಹೇಳ್ತಾ ಇದ್ದೀರಾ. ICE ಇಲ್ಲಿ ಇ ಅಂತ ಬರುತ್ತೆ. ಪ್ರಾಕ್ಟೈಸ್ ಅಂತ ಹೇಳಲ್ಲ ನಾವು, ಪ್ರಾಕ್ಟಿಸ್ ಅಲ್ಲಿ ಈ ಸೌಂಡ್ ಬರುತ್ತೆ. ಸರ್ವಿಸ್, ಪೊಲೀಸ್, ಇಸ್ ಈ ಸೌಂಡ್ ಬರುತ್ತೆ. ಅಂದ್ರೆ ICE ನ ನಾವು ಐಸ್ ಅಂತ ಹೇಳೋದಿಲ್ಲ, ಇಸ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ ಈಗ? ಹಾಗೆ ಅಕಂಪ್ಲೈಸ್ ಅಲ್ಲ, ಅಕಂಪ್ಲಿಸ್. ನೋಟಿಸ್, ಆಫೀಸ್, ಮಲಿಸ್, ಪ್ರೆಜುಡಿಸ್, ಕವರ್ಡಿಸ್, ಇನ್ನೇನಿದು ಲ್ಯಾಟಿಸ್. ಲ್ಯಾಟಿಸ್ ಅಲ್ಲಿ ICE ಇಸ್, ಇದರಲ್ಲೆಲ್ಲ ಇವೆಲ್ಲ ಎಕ್ಸೆಪ್ಷನ್ಸ್. ಎಕ್ಸೆಪ್ಷನ್ಸ್ ಅಂದ್ರೆ ಈ ಇದೆ, ಈ ಇದ್ರೂ ಪಕ್ಕದಲ್ಲಿ ಐ ಇದ್ರೂ ಐ ಆಗೋದಿಲ್ಲ ಅಂತ ಹೇಳ್ತಾ ಇರೋದು ನಾನು. ಎಕ್ಸೆಪ್ಷನ್ಸ್. ಎಕ್ಸೆಪ್ಷನ್ಸ್ ಅಂದ್ರೆ ಈ ಪದಗಳನ್ನು ಬಿಟ್ಟು ಬೇರೆ ಪದಗಳಿಗೆ ಇದು ಅನ್ವಯ ಆಗುತ್ತೆ. ರೂಲು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಹಾಗೆ ಬಟ್ ಇಲ್ಲಿ ನೋಡಿ, ಆದ್ರೆ ಇಲ್ಲಿ ಕೆಲವು ವರ್ಡ್ಸ್ ಅಲ್ಲಿ, ಈ ವರ್ಡ್ಸ್ ಅಲ್ಲಿ ಎಲ್ಲೂ ನಿಮಗೆ ಎಲ್ಲ ಇಸ್ ಅಂತಾನೆ ಬರುತ್ತೆ. ಈ ಕಡೆ ಇರೋ ವರ್ಡ್ಸ್ ಅಲ್ಲಿ ಎಲ್ಲ ಐಸ್ ಅಂತ ಬರಲ್ಲ. ಬಟ್ ಇಲ್ಲಿ ICE ಕಾಮನ್ ಆಗಿ ಐಸ್, DICE ಕಾಮನ್ ಆಗಿ ಡೈಸ್, ಡಿವೈಸ್, ರೈಸ್, ಸ್ಲೈಸ್, ಸಫೈಸ್, ಟ್ವೈಸ್, ಅಡ್ವೈಸ್, ಚಾಯ್ಸ್ ಬಿಡಿ, ಲೈಸ್, ಮೈಸ್, ಪ್ರೈಸ್, ಸ್ಯಾಕ್ರಿಫೈಸ್, ಥ್ರೈಸ್. ಓಕೆ, ಇಲ್ಲಿ ಇದೆ ನೋಡಿ, ವಾಯ್ಸ್, ಎಂಟೈಸ್, ನೈಸ್, ಸ್ಪೈಸ್, ಟ್ರೈಸ್. ಸೊ ಇವೆರಡು ಈ ಕಡೆ ಈ ಕಾಲಮ್ ಮತ್ತೆ ಈ ಕಾಲಮ್ ನಿಮಗೆ ಇಸ್ ಅಂತ ಬರುತ್ತೆ. ಇದೆಲ್ಲ ಐಸ್ ಅಂತ ಬರುತ್ತೆ. ಓಕೆ ರೈಟ್. ಈಗ ಇದರಲ್ಲೇ ಕೆಲವ್ದು ಇನ್ನೂ ನೋಡಿ, ಇನ್ನು ಸ್ವಲ್ಪ ಡೀಟೇಲ್ ಆಗಿ ಹೋಗೋಣ. TICE ಇಲ್ಲಿ ನೋಡಿ, TICE ಅಂತಿದೆಯಲ್ವಾ, TICE. ಸೊ ಇಲ್ಲಿ ಪ್ರಾಕ್ಟಿಸ್, ಜಸ್ಟಿಸ್, ಟಿಸ್ ಇಸ್, ನೋಟಿಸ್ ಇಸ್, ಲ್ಯಾಟಿಸ್ ಇಸ್, ಅಪ್ರೆಂಟಿಸ್ ಇಸ್. ಬಟ್ ಇದೊಂದು ಪದ ಮಾತ್ರ ನಿಮಗೆ ಎಂಟಿಸ್ ಅಂತ ಬರಲ್ಲ, ಎಂಟೈಸ್ ಅಂತ ಬರುತ್ತೆ. ಎಂಟೈಸ್ ಇದೊಂದು ಪದ ಮಾತ್ರ ಐ ಅಂತ ಬರುತ್ತೆ. ಓಕೆ, ಹಾಗೆ ವಾಯ್ಸ್, ಡಿವೈಸ್, ಸರ್ವಿಸ್, ನೋವಾಯ್ಸ್. ಸೊ ಇದನ್ನು ನೋವಿಸ್ ಅಂಡ್ ನೋವಾಯ್ಸ್ ಅಂತಾನೂ ಹೇಳ್ಬೋದು, ಎರಡು ತರನು ಹೇಳ್ತಾರೆ ಇದನ್ನ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ, ಪೊಲೀಸ್, ಅಕಂಪ್ಲಿಸ್, ಮ್ಯಾಲಿಸ್, ಆಲಿಸ್, ಇವೆರಡು ಐ. ಸೊ LICE ಕಾಂಬಿನೇಷನ್ ನಾನು ಹೇಳ್ತಾ ಇರೋದು. ಲಾಸ್ಟ್ಗೆ ಎಂಡ್ ಅಲ್ಲಿ LICE ಬಂದಾಗ VICE, TICE ಬಂದಾಗ ಯಾವ್ಯಾವ್ದು ಚೇಂಜ್ ಆಯ್ತು ನೋಡಿ. ಪೊಲೀಸ್, ಅಕಾಂಪ್ಲಿಸ್, ಮ್ಯಾಲಿಸ್, ಆಲಿಸ್, ಇದು ಲಿಸ್ ಅಲ್ಲ, ಲೈಸ್, ಸ್ಲೈಸ್. ಇನ್ VICE ಅಲ್ಲ, DICE, ಡಿ, ಕವರ್ಡಿಸ್, ಡಿಸ್, ಪ್ರೆಜುಡಿಸ್, ಡಿಸ್, ಇಲ್ಲಿ ಡೈಸ್. ಸೊ ಇಲ್ಲಿ ಡಿಸ್ ಡೈಸ್, ಇಲ್ಲಿ ಲಿಸ್ ಲೈಸ್, ಇಲ್ಲಿ ವಿಸ್ ವಾಯ್ಸ್, ಇಲ್ಲಿ ಟಿಸ್ ಟೈಸ್. ಓಕೆ, ಸೊ ಇದು FIAC ಏನು, ಸ್ಯಾಕ್ರಿಫೈಸ್, ಆಫೀಸ್, ಸಫೈಸ್. ಸೊ ಇಲ್ಲಿ ಆಫೀಸ್ ಮಾತ್ರ ನಿಮಗೆ ಇ ಅಂತ ಬರುತ್ತೆ, ಉಳಿದ ಎರಡು ನಿಮಗೆ ಐ ಅಂತ ಬರುತ್ತೆ. ಓಕೆ, ಇದು ಬಹಳ ಮುಖ್ಯ. ರೈಟ್. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಬಂದು ರೂಲ್ ನಂಬರ್ 3. ಈಗಿಂತ ಮುಂಚೆ ಐ ಬರಬೇಕು, ಸಿ ಅನ್ನು ಹೊರತುಪಡಿಸಿ. ಯಾವುದೇ ಪದದಲ್ಲಿ ನಮಗೆ IE ಅಥವಾ EI ಬಂತು ಅಂದ್ರೆ, IE ಅಥವಾ EI ಬಂತು ಅಂದ್ರೆ ಅದು ಫಸ್ಟಿಗೆ ನಾವು ಈಗಿಂತ ಮುಂಚೆ ಐ ಹಾಕಿ ಆಮೇಲೆ ಇ ಹಾಕಬೇಕು. ಎಕ್ಸೆಪ್ಟ್ ಸಿ ಎಲ್ಲಿ ಅಂತ ಬರುತ್ತೆ ನೋಡಿ. ಈಗ DIE ಅಂತಿದೆಯಲ್ವಾ, DIE ಡೈ ಅಂತ ಬರುತ್ತೆ. ಡೈನ ನಾವು ಈ ತರ DAI ಅಂತ ಬರೆಯಂಗಿಲ್ಲ, DEI ಅಂತಾನು ಬರೆಯಂಗಿಲ್ಲ. ಓಕೆ, ಸೊ ಫಸ್ಟ್ ಐ ಬರಬೇಕು, ಆಮೇಲೆ ನಿಮಗೆ ಇ ಬರಬೇಕು. ಓಕೆ, ಸೊ ಇಲ್ಲಿ ಇದನ್ನ ನಾವು ಈ ತರ ಬರೆದ್ರೆ ತಪ್ಪಾಗುತ್ತೆ. ಫಸ್ಟ್ ಏನ್ ಬರಬೇಕು, ಐ. ಈಗಿಂತ ಮುಂಚೆ ಐ ಬರಬೇಕು,
ಸೊ ಈ ಕೊನೆಯಲ್ಲಿ ಬರ್ಬೇಕು, ಕೊನೆಯಲ್ಲ, ಈ ಐ ಆದ್ಮೇಲೆ ಇ ಬರಬೇಕು. ಕಾಮನ್ ಆಗಿ ಬರಿಬೇಕಂದ್ರೆ ಐ ಇ ಬರುವಂತ ಪದಗಳಲ್ಲಿ. ಓಕೆ, ಸೊ ಡಿ ಐ ಇ ಡೈ, ಎಲ್ ಐ ಇ ಲೈ, ಪಿ ಐ ಇ ಪೈ, ಟೈ, ಡಯಟ್, ಸೆಲ್ಫಿ, ಕ್ಯಾಲರಿ ಎಲ್ಲ ಇಲ್ಲೆಲ್ಲ ನೋಡಿ ಐ ಆದ್ಮೇಲೆ ಇ ಬರ್ತಾ ಇದೆ. ಓಕೆ, ಕಾಮನ್ ಆಗಿ ಅದು ಐ ಆದ್ಮೇಲೆ ಇ ಯಾಕೆ ಬರಬೇಕು, ಅದೇ ಯಾಕೆ ಬರಬೇಕು, ಬರೀ ಈನೇ ಬರಿಬೋದಲ್ಲ, ಅದು ದಾಟ್ಸ್ ಅ ಡಿಫ್ರೆಂಟ್ ಟಾಪಿಕ್. ಓಕೆ, ಸೊ ಈಗ ಇಲ್ಲಿ ಎಲ್ಲ ಕಡೆ ನೋಡಿ. ಆದ್ರೆ ಇಲ್ಲಿ ಸಿ ಅನ್ನು ಹೊರತುಪಡಿಸಿ, ಸಿ ಹೊರತುಪಡಿಸೋದು ಅಂದ್ರೆ ಸಿ ಬಂದಾಗ ನಾವು ಐ ಬರೆಯೋ ಹಾಗಿಲ್ಲ. ಫಸ್ಟ್ಗೆ ಸಿ ಬಂದಾಗ ಇನೇ ಬರಿಬೇಕು. ಇಲ್ಲಿ ನೋಡಿ, ಇಲ್ಲಿ ಸಿ ಆದ್ಮೇಲೆ ಇ ಐ ಬರ್ದಿದೀವಲ್ವಾ, ಸಿ ಆದ್ಮೇಲೆ ಇಲ್ಲಿ ಸಿ ಆದ್ಮೇಲೆ ಇ ಐ, ಸಿ ಆದ್ಮೇಲೆ ಇ ಐ, ಸಿ ಆದ್ಮೇಲೆ ಇ ಐ, ಸಿ ಆದ್ ಇ ಐ, ಇ ಐ, ಇ ಐ. ಓಕೆ, ಸೊ ಇಲ್ಲಿ ಬೇರೆ ಎಲ್ಲ ಅಕ್ಷರ ಆದ್ಮೇಲೆನು ಐ ಇ ನೋಡಿ. ಇಲ್ಲಿ ಟಿ ಆದ್ಮೇಲೆ ಐ ಇ, ಐ ಇ, ಐ ಇ, ಐ ಇ, ಐ ಇ. ಬಟ್ ಇಲ್ಲಿ ಇ ಐ, ಇ ಐ, ಇ ಐ, ಐ ಇ, ಐ ಇ, ಇ ಐ, ಇ ಐ. ಯಾಕೆಂದ್ರೆ ಇಲ್ಲಿ ಸಿ ಇದೆ. ಓಕೆ, ಸೊ ಇ ಬಿಫೋರ್ ಐ, ಸಾರಿ ಐ ಬಿಫೋರ್ ಇ. ಇಂಗ್ಲಿಷ್ ಅಲ್ಲಿ ಹೇಳೋದಾದ್ರೆ ಐ ಬಿಫೋರ್ ಇ, ಐ ಬಿಫೋರ್ ಇ. ಕನ್ನಡದಲ್ಲಿ ಹೇಳೋದಾದ್ರೆ ಈಗಿಂತ ಮುಂಚೆ ಐನ ಹಾಕ್ಬೇಕು. ಓಕೆ, ಇದರಲ್ಲಿ ಎಕ್ಸೆಪ್ಷನ್ಸ್ ಇದೆ. ಎಕ್ಸೆಪ್ಷನ್ಸ್ ಅಂದ್ರೆ ಈ ಪದಗಳಿಗೆ ಈ ರೂಲ್ ಅಪ್ಲೈ ಆಗಲ್ಲ. ಸೊ ಇದ್ರಲ್ಲಿ ಹೆಂಗ್ ಬೇಕಾದ್ರೆ ಬರ್ಬೋದು. ಓಕೆ, ಇದ್ರಲ್ಲಿ ನೋಡಿ ಐಗಿಂತ ಮುಂಚೆ ಇ ಬಂದಿದೆ, ಇಲ್ಲಿ ಸಿ ಇಲ್ಲ. ಐಗಿಂತ ಮುಂಚೆ ಇ ಬಂದಿದೆ, ಇಲ್ಲೂ ಅಷ್ಟೇ ಐಗಿಂತ ಮುಂಚೆ ಇ ಬಂದಿದೆ, ಇಲ್ಲೂ ಇ ಐ, ಇ ಐ, ಇ ಐ. ಅಂದ್ರೆ ಇಲ್ಲಿ ರೂಲ್ ಏನ್ ಹೇಳುತ್ತೆ, ಸಿ ಇದ್ರೆ ಮಾತ್ರ ಐಗಿಂತ ಮುಂಚೆ ಇ ಬರ್ಬೋದು. ಏನಂತ, ಸಿ ಅಕ್ಷರ ಇದ್ರೆ ಮಾತ್ರ ಐಗಿಂತ ಮುಂಚೆ ಇ ಬರ್ಬೋದು. ಬಟ್ ಇಲ್ಲಿ ಸಿ ಇಲ್ಲ, ಆದ್ರೂ ಐಗಿಂತ ಮುಂಚೆ ಇ ಬಂದಿದೆ. ಇದರ ಅರ್ಥ ಏನು, ಈ ಅಕ್ಷರಗಳು, ಈ ಪದಗಳು ಇದು ವಿಚಿತ್ರವಾಗಿರುವಂಥದ್ದು. ಇದು ನಾವು ಹೇಗಿದೆ ಹಾಗೆ ಅದನ್ನು ಓದ್ಬೇಕು. ಓಕೆ, ಸೊ ದೇರ್, ಹೈಟ್, ನೀಲ್, ಕೀತ್. ಹಾಗೆ ಇಲ್ಲೂ ಅಷ್ಟೇ ಸಿ ಆದ್ಮೇಲೆ ಐ ಬಂದಿದೆ ನೋಡಿ. ಇಲ್ಲಿ ನಾವೇನು ಹೇಳಿದ್ವಿ, ಸಿ ಆದ್ಮೇಲೆ ಇ ಬರಬೇಕು ಅಂತ ಹೇಳಿದ್ದೆ ನಾನು. ಸಿ ಆದ್ಮೇಲೆ ಇ ಬರಬೇಕು ಅಂತ ಹೇಳಿದ್ದೆ. ಇಲ್ಲಿ ಸಿ ಆದ್ಮೇಲೆ ಐ ಇದೆ, ಸಿ ಆದ್ಮೇಲೆ ಐ ಇದೆ. ಆಕ್ಚುಲಿ ಏನಿರ್ಬೇಕು, ಸಿ ಆದ್ಮೇಲೆ ಇ ಇರಬೇಕು. ಬಟ್ ಎಕ್ಸೆಪ್ಷನ್ ಇದು, ಸಿ ಆದ್ಮೇಲೆ ಐ ಇದೆ. ಸಿ ಐ, ಸಿ ಐ, ಸಿ ಐ, ಸಿ ಐ, ಸಿ ಐ. ಓಕೆ, ಸೊ ಇವೆಲ್ಲ ಎಕ್ಸೆಪ್ಷನ್ಸ್. ಓಕೆ, ರೈಟ್. ನೆಕ್ಸ್ಟ್ ಇದೇನು ಹೇಳುತ್ತೆ, ರೂಲ್ ನಂಬರ್ 4, ರೂಲ್ ನಂಬರ್ 3 ಅಲ್ವಾ ಇದು? ರೂಲ್ ನಂಬರ್ 3. ರೂಲ್ ನಂಬರ್ 4. ರೂಲ್ ನಂಬರ್ 4 ಅಲ್ಲಿ ನಿಮ್ಗೆ ಏನ್ ಹೇಳುತ್ತೆ, ಸಿ ಆದ ನಂತರ ಇ ಐ ವೈ ಬಂದಲ್ಲಿ ಸಿ ಉಚ್ಚಾರಣೆ ಎಸ್ ಆಗುತ್ತೆ. ಇದು ಕಾಮನ್ ಆಗಿ ಎಲ್ರಿಗೂ ಗೊತ್ತು, ನಾನು ಹೇಳಿದ್ದೀನಿ ಅಲ್ವಾ? ಸೊ ಸಿ ಆದ್ಮೇಲೆ ಇ ಐ ವೈ ಬಂದ್ರೆ ಸಿ ಉಚ್ಚಾರಣೆ ನಾವು ಸ್ ಅಂತ ಹೇಳಬೇಕು. ಉದಾಹರಣೆಗೆ ಸಿಟಿ, ಇದನ್ನ ಕಿಟಿ ಅಂತ ಹೇಳಲ್ಲ. ಸಿಟಿ, ಸೈಟ್, ಸಿಗಾ, ಸಿವಿಕ್, ಸಿವಿಲ್, ಸೈಡ್, ಸಿನಿಮಾ, ಸಿಟ್ರಸ್, ಸರ್ಕಲ್, ಸರ್ಕಲ್, ಸರ್ಕಿಟ್, ಸಿಟಿಸನ್, ಸ ಅಂತ ಹೇಳ್ತಾ ಇದೀವಿ. ಹಾಗೆ ಸೆಲ್, ಸೆಂಟ್, ಸೀಲಿಂಗ್, ಸೆಂಟ್, ಸೆ. ಇಲ್ಲಿ ಸಿಲಿಂಡರ್, ಸೈನೈಡ್, ಸೈಬರ್, ಸೈಕಲ್, ಈ ತರ ಹೇಳ್ಬೇಕು ಇದನ್ನ. ಬಟ್ ಇದರಲ್ಲೂ ಎಕ್ಸೆಪ್ಷನ್ಸ್ ಇದೆ. ಓಕೆ, ಎಕ್ಸೆಪ್ಷನ್ಸ್ ಅಂದ್ರೆ ಏನು, ಈ ಪದಗಳನ್ನು ಹೊರತುಪಡಿಸಿ. ಇಲ್ಲಿ ARCING, ಆರ್ ಸಿಂಗ್ ಅಂತ ಹೇಳಲ್ಲ, ಆರ್ ಕಿಂಗ್. SOCCER ಇದೆ, ಡಬಲ್ ಸಿ ಇದೆ, ER ಇದೆ, ಅದನ್ನ ಸಾಸರ್ ಅಂತ ಹೇಳಲ್ಲ, ಸಾಕರ್. ಸಿ ನ ಸಾಕರ್ ಅಂತ ಹೇಳ್ತೀವಿ. ಇದು ಇವೆರಡು ತರನು ಹೇಳ್ತಾರೆ, ಕೆಲ್ಟಿಕ್ಸ್ ಅಂಡ್ ಸೆಲ್ಟಿಕ್ಸ್ ಅಂತಾನು ಹೇಳ್ತಾರೆ. ಅದು ಯಾಕೆ ಅಂತ ನನಗೂ ಗೊತ್ತಿಲ್ಲ, ಎರಡು ತರ ಹೇಳ್ತಾರೆ ಇದನ್ನ, ಕೆಲ್ ಮತ್ತೆ ಸೆಲ್ ಅಂತಾನು ಹೇಳ್ತಾರೆ. ಸೀಸರ್, ಸಿ. ಚೆಲೋ, ಇದನ್ನ ಚೆಲೋ ಅಂತ ಹೇಳ್ಬೇಕು. ಚಿಯಾವೋ, ಸೊ ಇವೆರಡು ಸ್ಪ್ಯಾನಿಷ್ ವರ್ಡ್ ಅನ್ಸುತ್ತೆ, ಚೆಲೋ, ಚಿಯಾವೋ. ಕನೆಟಿಕಟ್, ಇಲ್ಲೊಂದು ಸೈಲೆಂಟ್ ಆಗಿರುತ್ತೆ. ಇಂಡೈಟ್, ಫಸಾಡ್. ಓಕೆ, ಇಲ್ಲಿ ಸಿ ಸೌಂಡ್ ಎ ಇದೆ, ಅಲ್ಲ ಸಾರಿ, ಸಿ ಸೌಂಡ್ ಎಸ್ ಇದೆ, ಅಲ್ಲೇ ಸಿ ಎ ಇದೆ. ಫಕೇಡ್ ಅಂತ ಹೇಳಲ್ಲ, ಫಸಾಡ್ ಅಂತ ಹೇಳ್ತಾರೆ. ಆಮೇಲೆ ಇಲ್ಲಿ ಸಿ ಸೈಲೆಂಟ್ ಆಗುತ್ತೆ. ಇಂಡಿಕ್ಟ್ ಅಲ್ಲ, ಇಂಡೈಟ್. ಓಕೆ, ಸೊ ಇವೆಲ್ಲ ಎಕ್ಸೆಪ್ಷನ್ಸ್. ಹಾ, ಯಾ ಸರ್, ಇದು ಮತ್ತೆ ಸಿ ಒಂದೊಂದ್ಸಲ ಕರಂತೂ ಆಗ್ತಾರೆ ಸರ್, ಸ್ವಲ್ಪ ಯಾವುದು ಶೀನೆ ಕರಂತೂ ಉಚ್ಚಾರ ಮಾಡ್ತೇವಲ್ಲ ಸರ್. ಈಗ ಕ್ರಿಕೆಟ್ ಅಂತ ಹೇಳಿ, ಕೇಕ್ ಅಂತ ಹೇಳಿ, ಸ್ವಲ್ಪ ಅದು ಯಾವ ಸಂದರ್ಭದಲ್ಲಿ ಬರ್ತದೆ? ಯಾವ ಸಂದರ್ಭದಲ್ಲಿ? ಇದು ಬಿಟ್ಟು ಇ ಐ ವೈ ಬಿಟ್ಟು ಬೇರೆ ಎಲ್ಲ ಸಂದರ್ಭದಲ್ಲೂ ಅದು ಕನೆ ಆಗುತ್ತೆ ಅಂತ ತಾನೇ ಹೇಳಿರೋದು. ಇದು ಉಳಿದಿರೋ ಸಂದರ್ಭ ನೋಡಪ್ಪ, ಸಿ ಆದ ನಂತರ ಇ ಐ ವೈ ಬಂದ್ರೆ ಮಾತ್ರ ನಾವು ಸಿ ನ ಸ ಅಂತ ಹೇಳ್ತೀವಿ.
ಇದರ ಅರ್ಥ ಏನು? ಉಳಿದ ಯಾವುದೇ ಅಕ್ಷರ ಬಂದ್ರೆ ಕ ಅಂತ ಹೇಳ್ಬೇಕಲ್ವಾ? ಅರ್ಥ ಆಯ್ತಾ? ಸಿ ಆದ್ಮೇಲೆ ಬೇರೆ ಯಾವುದೇ ಅಕ್ಷರ ಬರಲಿ, ಎ ಬರಲಿ, ಇ ಬರಲಿ, ಇ ಅಲ್ಲ, ಇ ಇಲ್ಲಿದೆ, ಎ, ಓ, ಯು, ಬೇರೆ ಯಾವುದೇ ಅಕ್ಷರ ಅದಕ್ಕೆ ಹಾಕೊಂಡ್ರು ಅದನ್ನ ಕನೇ ಆಗುತ್ತೆ ಅಂತಾನೆ ಹೇಳ್ತಾ ಇರೋದು. ಓಕೆ, ರೈಟ್. ನೆಕ್ಸ್ಟ್ ಬಂದು ರೂಲ್ ನಂಬರ್ 5. ರೂಲ್ ನಂಬರ್ 5 ಅಲ್ಲಿ ನಿಮಗೆ ಏನ್ ಹೇಳುತ್ತೆ? ಯಾವುದೇ ಪದದಲ್ಲಿ ಶಾರ್ಟ್ ವೊವೆಲ್ ಆದ ನಂತರ ಮಾತ್ರ ಕೆ ಬರುತ್ತೆ. ಎಲ್ಲ ಅರ್ಥ ಮಾಡ್ಕೊಳ್ಳಿ. ಎಲ್ಲರೂ ಮೊದಲು ಕೇಳ್ತಿದ್ವಿ, ಯಾಕೆ ಕೆ ಯಾಕೆ ಬೇಕು, 2 ಅಕ್ಷರ ಯಾಕೆ ಬೇಕು, ಒಂದೇ ಶಬ್ದಕ್ಕೆ 2 ಅಕ್ಷರ ಯಾಕೆ ಬೇಕು? ಕನ್ನಡದಲ್ಲೂ ಅಷ್ಟೇ, ನಮಗೆ ಒಂದು ಶಬ್ದಕ್ಕೆ ಒಂದೇ ಇರೋದು. ನಾವು ಏನಾದ್ರೂ ಅಕ್ಷರ ಬರೆದ್ರೆ ಅಲ್ಲ ಸೌಂಡ್, ಉದಾಹರಣೆಗೆ ನಾವು ರ್ ಅಂತ ಹೇಳ್ತೀವಿ ಅಂತ ಇಟ್ಕೊಳ್ಳಿ, ರ್ ಈ ತರ ಬರಿತೀವಿ ಅಲ್ವಾ? ಪ ಅಂತ ಹೇಳಿದ್ರೆ ಈ ತರ ಬರಿತೀವಿ, ಈ ತರ ಬರಿತೀವಿ. ಆದ್ರೆ ಈ ಒಂದು ಅಕ್ಷರಕ್ಕೆ, ಈ ಒಂದು ಸೌಂಡಿಗೆ, ಅನ್ನೋ ಸೌಂಡಿಗೆ ಈ ತರ ಇದೆ. ನಾವು ಎಫ್ ಇದೆ, ಆಮೇಲೆ ಇದಕ್ಕೆ ಪಿ ಎಚ್ ಅಂತ ಹೇಳ್ಬೋದು ಅಲ್ವಾ? 2 ಸೌಂಡ್ ಬರುತ್ತೆ. ಅದೇ ತರ ಕ ಅನ್ನೋ ಅಕ್ಷರ ನಾವು ಒಂದೇ ಬರಿತೀವಿ. ಬಟ್ ಇದು ಸಿ, ಇಂಗ್ಲಿಷ್ ಅಲ್ಲಿ ಇದಕ್ಕೆ ಸಿ ಅಂತ ಬರಿಬಹುದು, ಸಿ ಎಚ್ ಬರಿಬಹುದು, ಆಮೇಲೆ ಸಿ ಕೆ ಬರಿಬಹುದು, ಅಥವಾ ಕೆ ಬರಿಬಹುದು. ಸೊ ಇದು ಇವೆಲ್ಲ ಎಲ್ಲಿ ನಾವು ಎಲ್ಲಿ ಸಿ ಬರಿಬೇಕು, ಎಲ್ಲಿ ಕೆ ಬರಿಬೇಕು, ಎಲ್ಲಿ ಸಿ ಕೆ ಬರಿಬೇಕು, ಎಲ್ಲಿ ಸಿ ಎಚ್ ಬರಿಬೇಕು, ಅದು ತಿಳ್ಕೊಂಡ್ರೆ ನಮಗೆ ಸ್ವಲ್ಪ ಅನುಕೂಲ ಆಗುತ್ತೆ. ಈಗ ಇಲ್ಲಿ ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ, ಯಾವುದೇ ಪದದಲ್ಲಿ ಶಾರ್ಟ್ ವೊವೆಲ್ ಸೌಂಡ್ಗಿಂತ ಮುಂಚೆ ಶಾರ್ಟ್ ವೊವೆಲ್ ಬಂದ್ರೆ ಅಲ್ಲಿ ನಾವು ಸಿ ಕೆ ಹಾಕಬೇಕು. ಉದಾಹರಣೆಗೆ ನಾನು ಹೇಳ್ತಾ ಇದ್ದೀನಿ, ಬ್ಯಾಕ್ ಅಂತ ಒಂದು ಪದ ಹೇಳ್ತಾ ಇದ್ದೀನಿ, ಬ್ಯಾಕ್, ಬ್ಯಾಕ್. ಸೊ ಲಾಸ್ಟಿಗೆ ಸೌಂಡ್ ಬರ್ತಾ ಇದೆ. ಅದಕ್ಕಿಂತ ಮುಂಚೆ ಏನ್ ಸೌಂಡ್ ಇದೆ, ಅದರ ಹಿಂದೆ ಏನ್ ಸೌಂಡ್ ಇದೆ, ಬ್ಯಾ. ಬ್ಯಾ ಅಲ್ಲಿ ನಿಮಗೆ ಯಾವ ವೊವೆಲ್ ಬರ್ತಾ ಇದೆ? ಶಾರ್ಟ್ ವೊವೆಲ್, ಆ. ಆದ್ಮೇಲೆ ಕ ಬರ್ತಾ ಇದೆ, ರೈಟ್? ಬ್ಯಾಕ್, ಬ್ಯಾಕ್. ಓಕೆ, ಅವಾಗ ಏನ್ ಮಾಡ್ಬೇಕು? ನೀವು ಸಿ ಕೆ ಹಾಕ್ಬೇಕು ಅಂತ ಹೇಳ್ತಾ ಇರೋದು. ಬ್ಯಾ, ಬ್ಯಾ ಅಂದ್ರೇನು? ಬಿ ಎ, ಬ್ಯಾ. ಆಮೇಲೆ ನಾನು ಹೇಳ್ತಾ ಇರೋದು ಸೊ ನನಗೆ ಗೊತ್ತಿಲ್ಲ ಕೆ ಹಾಕ್ಬೇಕಾ ಸಿ ಕೆ ಹಾಕ್ಬೇಕಾ ಅಂತ ಗೊತ್ತಿಲ್ಲ. ಅದಕ್ಕೆ ರೂಲ್ ತಿಳ್ಕೊಂಡ್ರೆ ಶಾರ್ಟ್ ವೊವೆಲ್ ಬಂದಾಗ ನಾವು ಯಾವಾಗ್ಲೂ ಸಿ ಕೆ ಹಾಕ್ತೀವಿ. ಸೊ ಬ್ಯಾ, ನನಗೆ ಹಾಕ್ಬೇಕು. ಸೊ ಅದರಿಂದ ಏನಿದೆ, ಶಾರ್ಟ್ ವೊವೆಲ್ ಹಾಕ್ಬೇಕಾದ್ರೆ ಸಿ ಕೆ ಹಾಕ್ಬೇಕು. ಓಕೆ, ಸೊ ದಿಸ್ ಇಸ್ ದ ರೂಲ್. ಬ್ಯಾಕ್, ಸ್ಯಾಕ್, ರ್ಯಾಕ್, ಸ್ಮ್ಯಾಕ್, ಟ್ಯಾಕ್, ಸ್ಟ್ಯಾಕ್, ಹ್ಯಾಕ್, ಆ ಆಗಿರೋದ್ರಿಂದ ಇಲ್ಲೆಲ್ಲ ಶಾರ್ಟ್ ವೊವೆಲ್ ಇರೋದ್ರಿಂದ ಇದು ಸಿ ಕೆ ಹಾಕ್ತಾ ಇದ್ದೀವಿ. ಓಕೆ, ರೈಟ್? ಬಿ, ಬಿ ಹಾಕೊಳ್ಳಿ, ಬೆಕ್ ಇರೋದು, 2 ಒಂದೇನೆ. ಓಕೆ, ಸೊ ಇಲ್ಲಿ ನೋಡಿ, ನೆಕ್ಸ್ಟ್ ಬೆಕ್, ಬೆ, ಎಕ್, ಎ, 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 ಶಾರ್ಟ್ ವೊವೆಲ್, ಅದಕ್ಕೆ ಸಿ ಕೆ. ಹಾಗೆ ಪಿಕ್, ಪಿ, ಇ, 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 ಶಾರ್ಟ್ ವೊವೆಲ್, ಅದಕ್ಕೆ ಸಿ ಕೆ. ರಾಕ್, ಅ, 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 ರಾಕ್, ಶಾರ್ಟ್ ವೊವೆಲ್. ಡಕ್, ಅ, 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 ಡಕ್, ಶಾರ್ಟ್ ವೊವೆಲ್. ಓಕೆ, ಸೊ ಇಲ್ಲೆಲ್ಲ ಶಾರ್ಟ್ ವೊವೆಲ್ ಇದೆ, ಅದಕ್ಕೋಸ್ಕರ ನಾವು ಕೆ ಹಾಕಿದ್ವಿ. ಆದರೆ ಲಾಂಗ್ ವೊವೆಲ್ ಇದ್ದಾಗ ಎಲ್ಲಿ ಚೇಂಜ್ ಆಗುತ್ತೆ ನೋಡಿ. ಓಕೆ, ನೋಡಿ. ಓಕೆ, ಈಗ ನೋಡಿ, ನಾನು ಇನ್ನೊಂದು ಪದ ಹೇಳ್ತೀನಿ. ಬ್ಯಾಕ್, ಬ್ಯಾ, ಶಾರ್ಟ್ ವೊವೆಲ್. ಬೇ, ಲಾಂಗ್ ವೊವೆಲ್. ಬೇಕ್, ಲಾಂಗ್ ವೊವೆಲ್. ಎ ಅಂತ ಹೇಳ್ತಾ ಇದ್ದೀನಿ. ಆ, ಶಾರ್ಟ್ ವೊವೆಲ್. ಎ, ಲಾಂಗ್ ವೊವೆಲ್. ಸೊ ಬ್ಯಾಕ್ ಅಂತ ನಾವು ಬರಿಬೇಕಾದ್ರೆ ಬಿ ಎ ಸಿ ಕೆ ಬರಿಬೇಕು. ಓಕೆ, ಬಿಕಾಸ್ ಎ ಅನ್ನೋದು ಶಾರ್ಟ್ ವೊವೆಲ್. ಇಲ್ಲಿ ಬೇಕ್ ಅಂತಿದೆಯಲ್ವಾ, ಬೇಕ್, ಎ ಅಂತ ಹೇಳ್ತಾ ಇದೀವಿ, ಲಾಂಗ್ ವೊವೆಲ್. ಸೊ ಎ ಅಂತ ಬಂದಾಗ ನಾವು ಕೆ ಹಾಕಬೇಕು, ಅದರ ಪಕ್ಕದಲ್ಲಿ ಇ ಹಾಕಬೇಕು. ಬೇಕ್, ಬರೀ ಕೆನೆ ಹಾಕಕ್ಕಾಗಲ್ಲ, ಇ ಹಾಕ್ಲೇಬೇಕು. ಇ ಹಾಕಿದಾಗ ಮಾತ್ರ ಅದು ಪಕ್ಕದಲ್ಲಿರೋ ವೊವೆಲ್ ಏನ್ ಮಾಡುತ್ತದು, ಅದು ಲಾಂಗ್ ವೊವೆಲ್ ಮಾಡುತ್ತೆ. ಬೇಕ್, ಬ್ಯಾಕ್ ಅಂತಾನೆ ಹಾಕೋಣ. ಓಕೆ, ನಾವು ಹೇಳೋದಾದ್ರೆ ಬಿ ಎ ಕೆ,
ಇದು ಬ್ಯಾಕ್ ಆಗಲ್ಲ, BACK ಬ್ಯಾಕ್ ಆಗುತ್ತೆ. ಸೊ ಇದಕ್ಕೆ ಈ ಹಾಕಿದ್ರೆ ಮಾತ್ರ ಇದು ಬೇಕಾಗುತ್ತೆ. ಓಕೆ, ಹಾಗಾದ್ರೆ ಏನಾಯ್ತು ಇಲ್ಲಿ? ಸ್ಯಾಕ್ ಅಲ್ಲ, ಬ್ಯಾಕ್ ಬೇಕ್, ಸ್ಯಾಕ್ ಸೇಕ್, ಸರಿ, ಆ ಎ, ರ್ಯಾಕ್ ರೇಕ್, ರ್ಯಾಕ್ ರೇಕ್, ಸ್ಮ್ಯಾಕ್ ಮೇಕ್, ಟ್ಯಾಕ್ ಟೇಕ್, ಸ್ಟ್ಯಾಕ್ ಸ್ಟೇಕ್, ಹ್ಯಾಕ್ ಹೇಕ್. ಸೊ ಇಲ್ಲೆಲ್ಲ KE ಇದೆ. ಯಾಕೆ? ಅಲ್ಲಿ ಲಾಂಗ್ ವವೆಲ್ ಇದೆ, ಅದಕ್ಕೆ KE ಇದೆ. ಅದೇ ತರ ಇಲ್ಲೂ ಅಷ್ಟೇ ನೋಡಿ. ಪೆಕ್, ಪೆಕ್ ಶಾರ್ಟ್ ವವೆಲ್. ಪೀಕ್ ಡಬಲ್ ಇದೆ, ಪೀಕ್, ಪೆಕ್ ಪಿ, ಡೆಕ್ ಡಿ, ಡೆಕ್ ಡಿ, ರೆಕ್ ರೀಕ್, ಚೆಕ್ ಚೀಕ್, ನೆಕ್ ನೀಕ್, ಹೆಕ್ ಹೀಕ್, ಫ್ಲೆಕ್ ಫ್ಲೀಕ್. ಓಕೆ, ಇಲ್ಲಿ K ಯಾಕಿದೆ? ಇಲ್ಲಿ E ಇದೆ, ಡಬಲ್ E ಇದೆ. ಇಲ್ಲಿ CK ಯಾಕಿದೆ? ಇಲ್ಲಿ ಸಿಂಗಲ್ E ಇದೆ. ಅದರದ್ದು ಸೌಂಡ್ ಏನು? A. ಇಟ್ಸ್ ಶಾರ್ಟ್ ವವೆಲ್, ಇಟ್ಸ್ ನಾಟ್ ಲಾಂಗ್. ಅರ್ಥ ಆಯ್ತಾ? ಅದೇ ತರ ಇಲ್ಲೂ ಅಷ್ಟೇನೆ. IC ಅಲ್ಲಿ ನೋಡೋಣ. ಇಲ್ಲಿ ನೋಡಿ, ಪಿಕ್, ಸ್ಪೈಕ್, ಇಲ್ಲಿ E I, ಸ್ಟಿಕ್, ಸ್ಟ್ರೈಕ್, ಬ್ರಿಕ್, ಸ್ಟ್ರೈಕ್, ಕ್ಲಿಕ್, ಲೈಕ್, E I, E I, E I. ಹಾಗೆ ಇಲ್ಲೂ ಅಷ್ಟೇನೆ. ಅಕ್, ಯುಕ್, ಡಕ್, ಡ್ಯೂಕ್, ಸ್ಟಕ್, ಫ್ಲೂಕ್, ಅಕ್, ಊಕ್, ಅ ಉ, ಅ ಉ, ಅ ಉ. ಉ ಮತ್ತೆ ಯು ಲಾಂಗ್ ವವೆಲ್. ಓಕೆ, ಲಕ್, ಲ್ಯೂಕ್. ಹಾಗಾಗಿ ಇಲ್ಲಿ KE ಇದೆ, ಇಲ್ಲಿ CK ಇದೆ. ಅರ್ಥ ಆಯ್ತಾ? ಇದು ಸಿಂಪಲ್. ಈ ತರ ಅರ್ಥ ಮಾಡ್ಕೊಂಡ್ರೆ ಸಾಕು. ಓಕೆ, ಸಿ ಇನ್ ದ ನೆಕ್ಸ್ಟ್ ಕ್ಲಾಸ್. ಗುಡ್ ನೈಟ್ ಎವ್ರಿಬಡಿ.